ಚಾರ್ಲಿ ಇಸ್ ಬ್ಯಾಕ್ ಕಾಣಿಸ್ತಿದೇನಪ್ಪ. ಇವನ್ ಯಾರು ಗುರು ಸ್ಟಿಕ್ಕರ್ ಹಾಕ್ಸ್ಕೊಂಡು ಮಾಡಿಫಿಕೇಶನ್ ಅಂತಾನೆ ಅಂತ ಅಂತೀರಾ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇದೂ ಮಾಡಿಫಿಕೇಷನ್ನ ಪಾರ್ಟ್ 2 ಅಂದ್ಕೊಂಬಿಡಿ. ಸೊ ಫಸ್ಟ್ನೇದಾಗಿ ಹೇಳ್ತೀನಿ ಕೇಳಿ, ಇವತ್ತು ಅಷ್ಟೊಂದೆಲ್ಲ ಏನಿಲ್ಲ, ಸ್ಟಿಕ್ಕರ್ ಗಿಕ್ಕರ್ ಹಾಕ್ಸ್ಬೇಕು, ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಇವಾಗ ಚಾರ್ಲಿ ಬೋಳ ಥರ ಕಾಣಿಸ್ತಿದೆ, ನಮ್ಮ ಚಾರ್ಲಿಗೆ ನಾಮಕರಣ ಮಾಡಿದ್ವಲ್ವಾ, ಸೊ ಅದನ್ನು ಕಿತ್ತಾಕ್ಸಿದ್ದೀನಲ್ಲ, ಫಸ್ಟು ಅದನ್ನ ಹಾಕ್ಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಈ ಏರಿಯಾದಲ್ಲಿ ಸ್ಟಿಕ್ಕರ್ ಅಂಗಡಿ ಹುಡ್ಕೋದೆ ದೊಡ್ಡ ಸರ್ಕಸ್ ಗುರು. ಸೊ ನಾನು ಇಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೆ ನಿನ್ನೆ ಸಂಜೆ, ಅದಾದಮೇಲೆ ಹೋಗಿಲ್ಲ ರೂಮ್ಗೆ. ಸೊ ಇಲ್ಲೇ ಸ್ಟಿಕ್ಕರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಫಸ್ಟ್ನೇದಾಗಿ ನಾನು ಯಾಕೆ ಚಾರ್ಲಿನ ಬ್ಲ್ಯಾಕ್ ಮಾಡಿಸ್ದೆ ಅಂತ ತುಂಬ ಜನಕ್ಕೆ ಡೌಟ್ ಇರ್ತದಲ್ವಾ. ನಾನು ಆಲ್ರೆಡಿ ನಿಮಗೆ ಒಂದು ನ್ಯೂಸ್ ಕೂಡ ಹೇಳಿದ್ದೆ. ಸೊ ನಾನು 10K ಆದಮೇಲೆ ಚಾರ್ಲಿಗೆ ಭರ್ಜರಿ ಮಾಡಿಫಿಕೇಷನ್ ಶುರು ಮಾಡ್ತೀನಿ ಅಂತ. ನಾನು ನೋಡಿರೋ ಮಾಡಿಫಿಕೇಷನ್ಸ್ ಎಲ್ಲನೂ ಅಂದರೆ ನಾನು ಹೇಳ್ಬಿಟ್ಟಿದ್ದೀನಲ್ಲ ಆಲ್ರೆಡಿ, ಎಕ್ಸ್ಟ್ರಿ ಕಿಟ್ ಹಾಕ್ಸ್ಬೇಕು ಅದು ಇದು ಅಂತ. ಸೊ ಅದೆಲ್ಲದಕ್ಕೂ ಮೇಯ್ನ್ ಬ್ರೇಕ್ ಇರೋದೇ ಟ್ಯಾಂಕ್ ಬ್ಲ್ಯಾಕು. ನಾನೇನಾದರೂ ಆರೆಂಜ್ ಟ್ಯಾಂಕ್ ಇಟ್ಕೊಂಡು ಮಾಡ್ತೀನಿ ಅಂದರೆ ಎಲ್ಲ ಮಿಸ್ಅಪ್ ಆಗಿಬಿಡ್ತದೆ. ಸೊ ಥಿಂಗ್ಸ್ ನಾಟ್ ಗೋನೋ ರೈಟ್. ಓಕೆ, ಅದಕ್ಕೋಸ್ಕರ ನನಗೆ ಟ್ಯಾಂಕ್ ಬ್ಲ್ಯಾಕ್ ಬೇಕೇ ಬೇಕಿತ್ತು. ಫಸ್ಟಿಂದನೇ ನಾನು ಅಂದ್ಕೊಂಡಿದ್ದೇನೋ ಅದೇನೇ ನಿಮ್ಗೆ ಹೇಳಿದ್ನಲ್ಲ. ಸೊ ಇವಾಗಂತೂ ನಂಗೆ ಚಾರ್ಲಿ ಮೇಲೆ ಹೆವಿ ಲವ್ ಆಗ್ತಾಯಿದೆ, ಅಷ್ಟು ಸಖತ್ತಾಗಿ ಕಾಣಿಸ್ತಿದೆ ಚಾರ್ಲಿ ಮಾತ್ರ. ನನಗೇನೋ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ಆ ಮಾಡಿಫಿಕೇಷನ್ಗೆ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ. ಸೊ ಆದಷ್ಟು ಬೇಗ ವೀಡಿಯೋನ ಶೇರ್ ಮಾಡಿ, ಎಲ್ಲ 10K ಮಾಡಿ. ಸೊ ಇವಾಗ್ಲೂ ಒಂದು ಹೋಗ್ಬಿಟ್ಟು ಇವಾಗ ನಿನ್ನೆ ನಾನು ಇವಾಗ ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆ ಲಾಗಲ್ಲಿ ನೋಡಿದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ನಿಮಗೆ ಚಾರ್ಲಿ ನಾನು ಏನು ಮಾಡಿಸಿದ್ದೀನಿ ಅಂತ. ಇವತ್ತು ನೋಡಿ ಬ್ಯಾಂಗ್ ಇವತ್ತು ಸಿನಿಮ್ಯಾಟಿಕ್ಸಲ್ಲಿ ತೋರಿಸ್ತೀನಿ ನೋಡಿ, ಕಳೆದೋಗ್ಬಿಡ್ತೀರ ಚಾರ್ಲಿ ನೋಡಿದ್ರೆ, ಹಂಗೆ ಕಾಣಿಸ್ತಿದೆ ಚಾರ್ಲಿ ಮಾತ್ರ. ಸುಮ್ಮನೆ ಹೈಪ್ ಕೊಡ್ತಿಲ್ಲ, ನನಗೇನೋ ಒಂಥರ ಹೆವಿ ಇಷ್ಟ ಆಗ್ತೈತೆ. ಇವಾಗ ಡ್ಯೂಕ್ 390 2 ಗಾಡಿಗಳಿದಾವಲ್ವಾ ಸ್ಟಾಕು, ಅವೆರಡಕ್ಕಿಂತ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತೈತೆ ನಮ್ಮ ಚಾರ್ಲಿ. ಇದು ಈ ಬ್ಲ್ಯಾಕು ಸೆಕ್ಸಿ ಮ್ಯಾಚಿಂಗ್ ಮಾತ್ರ. ಸೊ ಓಕೆನಾ. ಸೊ ಸ್ಟೇ ಟ್ಯೂನ್ಡ್ ಬಾಯ್ಸ್. ನಾನು ಹೇಳಿದ್ನಲ್ಲ, ಮೇಯ್ನ್ ಬಂದಿದ್ದು ನೆಕ್ಸ್ಟು ಮಾಡಿಫಿಕೇಷನ್ಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಬ್ಲ್ಯಾಕ್ ಮಾಡಿಸಿರೋದು. ಸೊ ಇದೇ ಮೇಯ್ನ್ ಮಾಡಿಫಿಕೇಷನ್ ಅಲ್ಲ. ಸೊ ಡೋಂಟ್ ಕನ್ಫ್ಯೂಸ್ ಗಾಯ್ಸ್. ಇಲ್ಲೇ ಎಲ್ಲೋ ಒಂದು ಸ್ಟಿಕ್ಕರ್ ಅಂಗಡಿ ಇತ್ತು, ಅಣ್ಣ ತೆಗ್ದಿರ್ತಾನೋ ಇಲ್ವೋ ಗೊತ್ತಿಲ್ಲ. ಸ್ಟಿಕ್ಕರ್ ಹಾಕ್ಸೋದೆಲ್ಲ ಏನು ತೋರ್ಸೋಕೆ ಹೋಗಲ್ಲ ನಾನು, ಅದನ್ನೆಲ್ಲ ಏನು ತೋರ್ಸೋದು ಹೇಳಿಲ್ಲ ಆಗಲ್ಲ ನಿಮಗೆ. ಇವನು ಯಾರು ಗುರು ಸ್ಟಿಕ್ಕರ್ ಹಾಕ್ಸ್ಕೊಂಡು ಮಾಡಿಫಿಕೇಷನ್ ಅಂತಾನೆ ಅಂತ ಅಂತೀರಾ. ಸೊ ಅದರಿಂದೇನು ಎಷ್ಟು ಕಷ್ಟ ಇರ್ತದೆ ಅಂತ ಸ್ಟಿಕ್ಕರ್ ಅಂಗಡಿಯಲ್ಲಿ 4-5 ಅವರ್ ನಿಂತ್ಕೊಂಡು ಕಾದಿರೋರಿಗೇ ಗೊತ್ತಿರ್ತದೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಕಷ್ಟ. ಸೊ ನೋಡೋಣ, ಇಲ್ಲೇ ಎಲ್ಲೋ ಇದೆಯಂತೆ ಸ್ಟಿಕ್ಕರ್ ಅಂಗಡಿ, ಲೊಕೇಶನ್ ತೋರಿಸ್ತಿದೆ, ಹೋಗ್ಬಿಡಿ ಹಾಕ್ಸ್ಬಿಡಿ ಬಂದುಬಿಡೋಣ. ಸೊ ಬಾಯ್ಸ್, ಚಾರ್ಲಿ ಇಸ್ ಬ್ಯಾಕ್ ಕಾಣಿಸ್ತಿದೇನಪ್ಪ ಚಾರ್ಲಿ ಸ್ಟಿಕ್ಕರು. ಚಾರ್ಲಿಗೆ ಒಂದು ಕ್ಯಾಪ್ ಹಾಕ್ಸಿದ್ದೆ ಹೋದ್ಸಲ, ಸೊ ಅದನ್ನ ಮರೆತುಬಿಟ್ಟೆ ಈ ಸಲ. ಪರವಾಗಿಲ್ಲ. ಏನಪ್ಪ ವಿಷಯ ಅಂದರೆ ಇವಾಗ ನನಗೆ ಅಷ್ಟೊಂದು ಸಮಾಧಾನ ಕೊಡಲಿಲ್ಲ ಅನಿಸುತ್ತೆ ಸ್ಟಿಕ್ಕರು. ಸೊ ನನಗೆ ಬೈಕ್ OCD ಇರೋದ್ರಿಂದ ಅದು ಸ್ವಲ್ಪ ದಿನ ನಾನು ಕಣ್ಣಲ್ಲಿ ನೋಡಿ ಅಭ್ಯಾಸ ಆಗೋ ತನಕ ನಂಗೆ ಹೊಸ್ದಾಗಿ ಏನು ಮಾಡಿಸಿದ್ರು ಸೊ ಓಕೆ ಅಂತಲೇ ಅನ್ನಿಸ್ತದೆ. ಔಟ್ಪುಟ್ಟು ನೀವು ಹೇಳಿ ಹೆಂಗೆ ಕಾಣಿಸ್ತಿದೆ ಚಾರ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗ್ಬಿಟ್ಟು ಒಂದು ಫೋಟೋ ತೆಗಿಯೋಣ ಅಂತ ಲೊಕೇಶನ್ ಹುಡುಕ್ತಾ ಇದ್ದೀನಿ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಧೂಳು ಐತೆ ಹೊರ್ತು ನಂಗೆ ಲೊಕೇಶನ್ ಅಂತೂ ಕಾಣಿಸ್ತಾ ಇಲ್ಲ. ಬಟ್ ಹುಡುಕ್ಲೇಬೇಕು, ಟೈಮ್ ಆಲ್ರೆಡಿ 6 ಗಂಟೆ ಆಗ್ತಾ ಬಂತು, ಇನ್ನೇನು ಕತ್ಲಾಯ್ತದೆ. ಆದಷ್ಟು ಬೇಗ ಒಂದು ಲೊಕೇಶನ್ ಹುಡುಕಿ ಫೋಟೋ ಚಕ ತೆಗೆದುಬಿಡಿ, ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ, ಅಲ್ಲಿಗೋಗಕ್ಕೆ ಆಯ್ತದ. ಫೋಟೋಶೂಟ್ ನಡೀತಾ ಇದೆ. ಸೊ ಕ್ರೇಜಿಯಾಗಿ ಬರ್ತಿದೆ ಫೋಟೋಸು. ನಿಮಗೆ ನಾನು ಯೂಟ್ಯೂಬ್ಗೆ ಹಾಕಬೇಕು 16:9 ಮಾಡ್ತಿದ್ದೀನಿ, ಬಟ್ ಹೆಂಗೆ ಬರ್ತದೋ ಏನೋ ಗೊತ್ತಿಲ್ಲ. ಸೊ ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಆಬ್ವಿಯಸ್ಲಿ ಯಾರಾದರೂ ಕೇಳ್ತೀರಾ, ಕ್ಯಾನನ್ M50 Mark II ಅಂತ. ಸೊ ನೋಡೋಣ, ಇನ್ನೂ ನ್ಯೂ ಬಿಗಿನರ್ ಫಾರ್ ದ ಕ್ಯಾಮ್ರಾಸ್. ಸೊ ನೋಡೋ ಔಟ್ಪುಟ್ ಹೆಂಗೆ ಅಂತ. Music licensing reimagined.
ಸೊ ಓಕೆ ಬಾಯ್ಸ್, ಫೈನಲಿ ಚಾರ್ಲಿನ ಒಂದು ಲೊಕೇಶನಿಗೆ ಕರ್ಕೊಂಬಂದಿದ್ದೀನಿ. ನೋಡ್ರಪ್ಪ ಏನೇ ಸ್ಟಿಕ್ಕರ್ ಹಾಕ್ಸ್ಬಿಟ್ಟೆ ಅಂತ ಫಸ್ಟು ತೋರಿಸ್ತೀನಿ. ಫಸ್ಟು ಸ್ಟಿಕ್ಕರ್ ಬಂದ್ಬಿಟ್ಟು ಅವರ್ ಶ್ರೀ ಆಂಜನೇಯ ಅವ್ರದ್ದು ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಸೊ ತುಂಬ ದಿನದಿಂದ ಹಾಕ್ಸ್ಬೇಕು ಅಂತಿದ್ದಿದ್ದೆ, ಬಟ್ ಟೈಮ್ ಆಗಿರಲಿಲ್ಲ. ಆ ಸ್ಟಿಕ್ಕರ್ ಕ್ಲೀನ್ ಮಾಡಿಸ್ಬಿಟ್ಟಲ್ಲಿ ಸೊ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ದ ಚಾರ್ಲಿ ಈಸ್ ಬ್ಯಾಕ್, ದ ಚಾರ್ಲಿ ಸ್ಟಿಕ್ಕರು ಮತ್ತೆ ಬಂದಿದೆ. ಹೋದ ಸಲಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಹಾಕ್ಸಿದ್ದೀನಿ. ಮತ್ತು ಇಲ್ಲಿ ನೋಡ್ತಿದ್ರೆ D390, ಸೊ ಕಸ್ಟಮೈಸ್ಡ್ ಡ್ಯೂಕ್ 390 ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಒಂದು ರೆಡಿ ಟು ರೇಸು, ಇದು ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ಈ ಕಡೆ ಕಾಣಿಸ್ಬೇಕು ಅಂತ ಬಂದರೆ ಸೊ ಇಲ್ಲಿದೆ ನೋಡಿ, ರೆಡಿ ಟು ರೇಸ್ ಅಂತ ಹಿಂಗೆ ಹಾಕ್ಸಿದ್ದೀನಿ. ಸೊ ಕತ್ಲಾಗ್ದ ಬಂತು ಆಲ್ರೆಡಿ. ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕತ್ಲಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಸೊ ಫೋಟೋಶೂಟ್ ಮಾಡಿದೆ ಫಸ್ಟು. ಸೊ ಫೈನಲಾಗಿ ಚಾರ್ಲಿ ಹಿಂಗೆ ಕಾಣಿಸ್ತಿದೆ. ಹೆಂಗೆ ಕಾಣಿಸ್ತಿದೆ ಬಾಯ್ಸ್, ನನಗಂತೂ ಕ್ರೇಜಿಯಾಗಿ ಇಷ್ಟ ಆಯಿತು. ಬಟ್ ಏನಪ್ಪ ಅಂದರೆ ಇದೊಂದು ಸ್ವಲ್ಪ ಫಿನಿಷಿಂಗ್ ಇನ್ನೂ ಚೆನ್ನಾಗಿ ಬಂದಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಸೊ ಈ ಲುಕ್ ಇದೆಯಲ್ಲ, ಈ ಲುಕ್ ಮಾತ್ರ ನನಗೆ ಹೆವಿ ಅಂದರೆ ಹೆವಿ ಇಷ್ಟ ಐತೆ. ಸೊ ಇವಾಗ ಮಿರರ್ ರಿಮೂವ್ ಮಾಡಿಬಿಟ್ಟು ಹ್ಯಾಂಡ್ ಗಾರ್ಡ್ ಇತ್ತಲ್ಲ ಅದನ್ನು ಹಾಕೋ ಪ್ಲ್ಯಾನ್ ಇದೆ. ಹ್ಯಾಂಡ್ ಗಾರ್ಡ್ ಅಂದರೆ ಫುಲ್ ಇದು ದೊಡ್ಡದಲ್ಲ, ಕಂಪ್ನಿಯಿಂದ ಬರುತ್ತಲ್ಲ ಅದಲ್ಲ, ಜಸ್ಟ್ ಲಿವರ್ ಗಾರ್ಡ್ ಬರುತ್ತಲ್ಲ, ನಾನು ಡಕ್ಕಿಗೆ ಹಾಕಿದ್ನಲ್ಲ, ಸೊ ಅದನ್ನು ಹಾಕೋ ಪ್ಲ್ಯಾನ್ ಇದೆ. ಅದು ಬಿಟ್ಟುಬಿಟ್ಟು ಇನ್ನು ನೋಡಿ ಇಲ್ಲೊಂದು 390 ಅಂತ ಹಾಕಿದ್ದೀನಿ. ಸೊ ನಿಮಗೆ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಕತ್ಲಾದರೂ ಆಗಿರ್ಬೋದು. ನನಗೆ ಈ ವೀಲ್ ಕವರ್ದು ಸಖತ್ ಇಷ್ಟ ಆಯಿತು. ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಈ ಡೀಕಲ್ಸ್ ಇದೆಯಲ್ಲ ವೀಲ್ ಕವರ್ದು, ಸೊ ಅಂದರೆ ಅಲ್ಲ ಇದು. ಸೊ ಇಲ್ಲಿ ಆಲ್ರೆಡಿ ವೈಟ್ ಮಾಡಿಸಿದ್ದೀನಿ ನೋಡಿ. ಹೋದ ಸಲ ಟ್ರಯಲ್ಗೆ ಅಂತ ಮಾಡಿಸಿದ್ದೆ ಇದನ್ನು ವೈಟು, ಬಟ್ ಕಿತ್ತೋಗ್ಬಿಡ್ತಿದ್ದು. ಸೊ ಇದನ್ನು ಮಾಡಿಸೋಣ ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂತ ಸುಮ್ಮನೆ ಆದೆ. ಯಾಕಪ್ಪ ಅಂದರೆ ಫುಲ್ಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಆರೆಂಜು ಚಾರ್ಸಿಗೆ ಮ್ಯಾಚ್ ಆಗೋದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಆರೆಂಜ್ ಬಿಟ್ಟಿದ್ದೀನಿ. ಸೊ ಇಷ್ಟಕ್ಕೇ ₹450 ಆಯಿತು ಸ್ಟಿಕ್ಕರ್ ಹಾಕ್ಸೋದಕ್ಕೆ. ಇನ್ನು ಡೋಂಟ್ ಪ್ಯಾನಿಕ್ ಅನ್ನೋದು ನಿಮಗೆ ಗೊತ್ತಲ್ಲ, ಫಸ್ಟಿಂದನೂ ಇತ್ತು. ಸೊ ಇವಾಗ ನೋಡಿ, ಇವಾಗ TFT ಡಿಸ್ಪ್ಲೇ ಒಂಥರ ರಗಡ ಕಾಣಿಸುತ್ತೆ. ಯಾಕೆ ಅಂದರೆ ಫಸ್ಟು ಇದೇ ಆರೆಂಜ್ ಇತ್ತು ಅಲ್ವಾ, ಸೊ ಅದು ಸ್ವಲ್ಪ ಹೈಲೈಟ್ ಆಗ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಅದು ಹೈಲೈಟ್ ಆಗುತ್ತದೆ. ಸೊ TFT ಡಿಸ್ಪ್ಲೇ ನನಗೆ ಮಾತ್ರ ಚಾರ್ಲಿ ನ್ಯೂ ಲುಕ್ಕು ಸಖತ್ ಇಷ್ಟ ಆಯಿತು ಬಾಯ್ಸ್. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಏನಾದರೂ ಮಾಡಬೇಕಾ? ನನಗೇನು X3ಗೆ ಇಟ್ಟು ಹಾಕಿದ್ಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತದೆ ಅನಿಸುತ್ತೆ ಗಾಡಿ. ಸೊ ನಾನು ಮಾಡೋದು ಆ್ಯಕ್ಚುಲಿ ಇದೇ ಕಾಂಬಿನೇಷನ್, ನಾನು ಕಲರೆಲ್ಲ ಚೇಂಜ್ ಮಾಡೋಕ್ಕೋಗಲ್ಲ. ನನಗೆ ಈ ಥರ ಒಂದು ಫ್ಲ್ಯಾಟ್ ಲುಕ್ ಇದೆಯಲ್ಲ, ಸೊ ಈ ಫ್ಲ್ಯಾಟ್ ಲುಕ್ಕೇ ಬೇಕಿರೋದು. ಸೊ ಫ್ರಂಟಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡೋದಾದರೆ ನಾನು ಇದನ್ನು ಕೂಡ ಕೇಳಿದೆ ಅವ್ರ ಹತ್ರ, ಈ DRLಗೆ ಹಾಕೋದಕ್ಕೆ ಏನಾದರೂ ಇದೆಯಾ ಅಂತ. ಸೊ ಇಲ್ಲಿ ಯಾಕೋ ಬ್ಲ್ಯಾಕ್ ಆದಂಗೆ ಐತಲ್ಲ, ಇಲ್ಲ ಇರೋದೇ ಹಂಗೋ ಗೊತ್ತಿಲ್ಲ. ಸೊ ಆ DRL ಇದು ಮಾಡ್ಸೋಣ ಅಂತ ಕೇಳಿದೆ, ಬಟ್ ಆ DRLಗೆ ಅವ್ರ ಹತ್ರ ಟಿಂಟ್ ಬರುತ್ತಲ್ಲ, ಆ ಟಿಂಟ್ ಇಲ್ಲ ಆ ಕಲರು. ಸೊ ಫೈನಲ್ ಆಗಿ ಚಾರ್ಲಿ ಲುಕ್ಕು ಹಿಂಗೈತೆ. ಸೊ ನೆಕ್ಸ್ಟ್ ನೋಡುವ ಫ್ಯೂಚರಲ್ಲಿ ಇನ್ನೂ ಏನೇನು ಮಾಡಿಫಿಕೇಷನ್ ಮಾಡೋಣ ಅಂತ ಅನಿಸುತ್ತೆ, ಮಾಡಬೇಕಾಗುತ್ತೆ. ಸೊ ಇವಾಗ ಕಂಪ್ನಿಯವರಿಗಿಂತ ಚೆನ್ನಾಗಿ ಡಿಸೈನ್ ನಾನು ಮಾಡಿದ್ದೀನಿ ಅನಿಸುತ್ತೆ. ಯಾಕೆ ಅಂದರೆ ಇದು ಮತ್ತು ಇದು ಆ್ಯಕ್ಚುಲಿ ಮ್ಯಾಚ್ ಆಗುತ್ತೆ ಆರೆಂಜ್ಗಿನ್ನ. ಸೊ ಇದು ಆರೆಂಜು ಮ್ಯಾಚ್ ಆಗ್ತಿತ್ತು. ಸೊ ಅದೊಂಥರ ಡಿಫ್ರೆಂಟ್ ಲುಕ್ಕು. ಬಟ್ ಈ ಲುಕ್ಕು ನನಗೇನೋ ಒಂಥರ ಫುಲ್ಲು ಫಿದಾ ಆಗಿಬಿಟ್ಟಿದ್ದೀನಿ ಈ ಲುಕ್ಕೆ. ಸೊ ಓಕೆನಾ ಬಾಯ್ಸ್, ಇದನ್ನು 1 to 10 ರೇಟಿಂಗ್ ಕೊಡ್ರಪ್ಪ ಎಲ್ಲರೂ ಪ್ಲೀಸ್ ವೀಡಿಯೋ ನೋಡ್ತಿರೋರು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕಮೆಂಟಲ್ಲಿ ಏನು ಹೇಳಿರ್ತೀರೋ ಅದರದ್ದು ನನಗೂ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ಸೊ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಇನ್ನೂ ಏನಾದರೂ ಇಂಪ್ರೂವ್ ಮಾಡಬೇಕಿತ್ತ ಅಂತ. ಸೊ 1 to 10 ರೇಟಿಂಗ್ ಕೊಡಿ ಎಲ್ಲರೂ. ದಯವಿಟ್ಟು ವೀಡಿಯೋ ನೋಡಿದವರೆಲ್ಲ ಒಂದೊಂದು ಕಮೆಂಟ್ ಹಾಕಿ, ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂತನಾರು ಹಾಕಿ. ಸೊ ಸ್ವಲ್ಪ ಜನ ಚಪ್ರಿ ಅಂತಲೂ ಹಾಕ್ತಾರೆ, ಐ ಡೋಂಟ್ ಕೇರ್ ಅಬೌಟ್ ದೆಮ್. ಸೊ ಓಕೆನಾ ಬಾಯ್ಸ್, ಈ ಮಾಡಿಫಿಕೇಷನ್, ಈ ಸ್ಮಾಲ್ ಮಾಡಿಫಿಕೇಷನ್ನು ಅಂದರೆ ಮಾಡಿಫಿಕೇಷನ್ ಬಿಗಿನಿಂಗು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಂಕ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.